ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಸೊ KEಯಲ್ಲಿ ಬಂದಿರುವಂತಹ ಇವತ್ತಿನ ಒಂದು 2-3 ಅಪ್ಡೇಟ್ಗಳನ್ನ ನಿಮಗೆ ತಿಳಿಸ್ಬಿಡ್ತೀನಿ. ಸೊ ಇದಕ್ಕಿಂತ ಮುಂಚೆ ನಾನು ಮಾರ್ನಿಂಗ್ ಆಫ್ಟರ್ನೂನ್ ಒಂದು ವಿಡಿಯೋವನ್ನು ಮಾಡಿದ್ದೆ. ಸೊ ಕ್ಲಾಸ್ BC D IJ KLMN ಓದೋರು ಯಾರ್ಯಾರು KCET ವೆರಿಫಿಕೇಷನ್ಗೆ ಅಟೆಂಡ್ ಆಗಿಲ್ಲ ಅವರು ನೀಟ್ ವೆರಿಫಿಕೇಷನ್ಗೆ ಸೊ 9ನೇ ತಾರೀಕು, ಸೊ ಅಂದರೆ ಇವತ್ತಿನಿಂದ 9ನೇ ತಾರೀಕು ಒಳಗಾಗಿ ನೀವು ಹೋಗಿ ಅಲ್ಲಿ ನಿಮ್ಮ ವೆರಿಫಿಕೇಷನ್ ಮಾಡಿಕೊಂಡು ವೆರಿಫಿಕೇಷನ್ ಸ್ಲಿಪ್ಪನ್ನು ತೆಗೆದುಕೊಂಡು ಬರ್ಬೋದು ಅಂತೇಳಿ. ಈಗ ಈವ್ನಿಂಗ್ ಬಂದಿರೋಂಥ ಒಂದು ನೋಟಿಫಿಕೇಷನ್ ಏನಂತಂದರೆ, ಸೊ ಮೊದಲನೇದಾಗಿ ಬಹಳ ಜನ ವಿದ್ಯಾರ್ಥಿಗಳು ಅಂದರೆ ಆಲ್ಮೋಸ್ಟ್ 2 ಗಂಟೆಯಿಂದ ವೇಟ್ ಮಾಡ್ತಾ ಇದ್ದಾರೆ. ಅಕಾರ್ಡಿಂಗ್ ಟು ದ ಶೆಡ್ಯೂಲ್ ರಿಲೀಸ್ಡ್ ಬೈ KEA, ಪಬ್ಲಿಕೇಶನ್ ಆಫ್ ಫಸ್ಟ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ KCETಯ ಒಂದು ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ 7ನೇ ತಾರೀಕು ಅಂದರೆ ಇವತ್ತು 2 ಗಂಟೆಗೆ ರಿಲೀಸ್ ಆಗಬೇಕಿತ್ತು. ಇನ್ನೂವರೆಗೂ ರಿಲೀಸ್ ಆಗಿಲ್ಲ. ವಿದ್ಯಾರ್ಥಿಗಳ ನೆನ್ಪಿಟ್ಕೊಳ್ಳಿ, ಇನ್ನೂವರೆಗೂ KCET ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಮೇ ಬಿ ಇದಕ್ಕೆ ರೀಸನ್ ಏನಿರ್ಬೋದು ಅಂತ ಅಂದರೆ ನೀಟಿನಲ್ಲಿ ಸ್ವಲ್ಪ ಅವರ ಒಂದು ವೇಳಾಪಟ್ಟಿಯಲ್ಲಿ ಚೇಂಜಸ್ಗಳು ಆಗಿರುವಂಥದ್ದು, ಅದನ್ನು ಕೂಡ ನಾನು ಹೇಳ್ತೀನಿ. ಫಸ್ಟ್ ಅಪ್ಡೇಟ್ ಅಂದರೆ ಇನ್ನೂ ಕೂಡ CET ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ಎರಡನೇದಾಗಿ ನೀಟ್ 2024 ಟ್ಯಾಬಲ್ಲಿ ನಿಮಗೆ ಹೊಸದಾಗಿ ಯಾರ್ಯಾರು ಅಪ್ಲಿಕೇಶನನ್ನು ಹಾಕ್ತೀರಿ ಅಂಥವರಿಗೆ ಆನ್ಲೈನ್ ಅಪ್ಲಿಕೇಶನ್ ಲಿಂಕನ್ನು ಕೊಟ್ಟಿದ್ದಾರೆ. ಬಟ್ ಆ ಒಂದು ಆನ್ಲೈನ್ ಅಪ್ಲಿಕೇಶನ್ ಲಿಂಕ್ ಕಂಪ್ಲೀಟಾಗಿ ವರ್ಕ್ ಆಗ್ತಾ ಇಲ್ಲ, ಸಬ್ಮಿಟ್ ಆಗ್ತಾ ಇಲ್ಲ. ಸ್ವಲ್ಪ ವೇಟ್ ಮಾಡಿ, ಇವತ್ತು ರಾತ್ರಿ ಅಥವಾ ನಾಳೆಯ ತನಕ ಇದು ವರ್ಕ್ ಆಗಬಹುದು. ಮೂರನೇದಂತಂದರೆ UG ನೀಟ್ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟ ಹಾಗೆ ಸೊ ಒಂದು ಇನ್ಫಾರ್ಮೇಷನ್ ಬ್ರೋಷರನ್ನು ರಿಲೀಸ್ ಮಾಡಿರುವಂಥದ್ದು. ಒಂದು ಇನ್ಫಾರ್ಮೇಷನ್ ಬ್ರೋಷರನ್ನು UG ನೀಟ್ 2024 ಕೌನ್ಸಿಲಿಂಗಿಗೆ ಸಂಬಂಧಪಟ್ಟ ಹಾಗೆ ರಿಲೀಸ್ ಮಾಡಿದ್ದಾರೆ. ಅದರ ಒಂದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ವಿಡಿಯೋವನ್ನು ನಾನು ಮುಂದೆ ಮಾಡ್ತೀನಿ. ಸೊ ಇದರಲ್ಲಿರುವಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ತೆಗೆದುಕೊಂಡು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ ಈಗ ಆ ಒಂದು ಮಾಹಿತಿ ಬುಲೆಟಿನಲ್ಲಿ ಇರುವಂತಹ ಒಂದು ರಿವೈಸ್ಡ್ ಶೆಡ್ಯೂಲ್ ಬಗ್ಗೆ ಮಾತಾಡೋಣಂತೆ. ಸೊ ಆ ಒಂದು ಶೆಡ್ಯೂಲ್ ಏನಂತಂದರೆ, ಈ ಒಂದು ಇನ್ಫಾರ್ಮೇಷನ್ ಬ್ರೋಷರಲ್ಲಿ ಸೊ ನೋಡ್ಬೋದು ಇಲ್ಲಿ ನಿಮಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಯಾರ್ಯಾರು ಹೊಸದಾಗಿ ಅಪ್ಲಿಕೇಶನನ್ನು ಹಾಕ್ತಾ ಇದ್ದಾರೆ ಅಂತಹ ವಿದ್ಯಾರ್ಥಿಗಳಿಗೆ ಅಪ್ಲಿಕೇಶನನ್ನು ಹಾಕೋದಕ್ಕೆ 7th ಅಂದರೆ ಇವತ್ತಿನಿಂದ 9ನೇ ತಾರೀಕಿನವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಅದಾದ ಮೇಲೆ 10ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯ ಒಳಗಾಗಿ ಏನಿರ್ತದ ಅಂತಂದರೆ ಸ್ಪೆಷಲ್ ಕೆಟಗರಿ ಸರ್ಟಿಫಿಕೇಟ್ಸ್ ಯಾರ್ಯಾರ್ದು NCC, ಸ್ಪೋರ್ಟ್ಸ್, ಡಿಫೆನ್ಸ್, ಎಕ್ಸ್ ಡಿಫೆನ್ಸ್, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್, CAPF, ex-CAPF, ಆಂಗ್ಲೋ ಇಂಡಿಯನ್ ಇದ್ದಾರೆ. ಯಾರಿಗೆ ಅಂತಂದರೆ ಯಾರು ಇವತ್ತು, ನಾಳೆ ಮತ್ತು ನಾಡಿದ್ದು ರಿಜಿಸ್ಟ್ರೇಷನ್ನ ಮಾಡ್ಕೊಳ್ತಾರೆ ಅವರು ಮಾತ್ರ. ಬೇರೆಯವರು ಹೋಗುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಿಮ್ಮದು ಆಲ್ರೆಡಿ ವೆರಿಫೈ ಆಗಿಬಿಟ್ಟಿದೆ. ಸೊ ಇದು ಯಾರು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೋತಾರೆ ಅಂತಹ ವಿದ್ಯಾರ್ಥಿಗಳು 10ನೇ ತಾರೀಕಿಗೆ ಸ್ಪೆಷಲ್ ಕ್ಯಾಟಗರಿ ವೆರಿಫಿಕೇಷನ್ಗೆ ಹೋಗಬೇಕು. 11ನೇ ತಾರೀಕಿಗೆ ಅಂತಹ ವಿದ್ಯಾರ್ಥಿಗಳಿಗೆ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟನ್ನು ಮಾಡ್ತಾರೆ. ಗೊತ್ತಿರಲಿ, ಯಾರ್ಯಾರು ಆಲ್ರೆಡಿ 20ನೇ ಏಪ್ರಿಲ್ 20ಕ್ಕೇನು ಎಕ್ಸಾಮನ್ನು ಬರೆದಾಗ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರು ಎಕ್ಸಾಮಿನೇಷನನ್ನು ಬರೆದಿದ್ದಾರೆ ಅಂತಹ ವಿದ್ಯಾರ್ಥಿಗಳು ಮತ್ತೆ ಕನ್ನಡ ಟೆಸ್ಟನ್ನು ಅಟೆಂಡ್ ಆಗೋದಕ್ಕೆ ಬರೋದಿಲ್ಲ, ಎಷ್ಟಾದರೂ ಅವರು ಮಾರ್ಕ್ಸ್ ತೊಗೊಂಡು ಫೇಲ್ ಆಗಿರಲಿ. ಓಕೆ, ಸೊ ಇದು ಹೊಸ ವಿದ್ಯಾರ್ಥಿಗಳಿಗಾಗಿ ಮಾತ್ರ. ಯಾರು ಇವತ್ತು, ನಾಳೆ, ನಾಡಿದ್ದು ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡ್ತಾರೆ ಅಂತಹ ವಿದ್ಯಾರ್ಥಿಗಳಿಗಾಗಿ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗರಿಗೆ ಕನ್ನಡ ಟೆಸ್ಟ್ 11ನೇ ತಾರೀಕು 3 to 4 ಮಲ್ಲೇಶ್ವರಂ ಬೆಂಗಳೂರಲ್ಲಿ ನಡೀತದೆ. ಅದಾದಮೇಲೆ 12ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆಯವರೆಗೆ ಯಾವ್ಯಾವ ವಿದ್ಯಾರ್ಥಿಗಳು ಹೊಸದಾಗಿ ಅಪ್ಲಿಕೇಶನನ್ನು ಹಾಕ್ತಾರೆ ಅದರಲ್ಲಿ ಫಿಸಿಕಲಿ ಡಿಸೇಬಲ್ಡನ್ನು ಮೆನ್ಷನ್ ಮಾಡಿರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ನಡೀತದೆ 10 ಗಂಟೆಯಿಂದ 1 ಗಂಟೆಯವರೆಗೆ 12ನೇ ತಾರೀಕು. ಅದಾದ ಮೇಲೆ ವೆರಿಫಿಕೇಷನ್ ಆಫ್ ಡಾಕ್ಯುಮೆಂಟ್ಸ್ ಏನಿದೆ ವಿಲ್ ಬಿ ನೋಟಿಫೈಡ್ ಅಂತ ಹಾಕಿದ್ದಾರೆ. ಅಂತಹ ವಿದ್ಯಾರ್ಥಿಗಳು ಯಾರ್ಯಾರು ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾ ಇದ್ದಾರೆ ಅಂತಹ ವಿದ್ಯಾರ್ಥಿಗಳು ಯಾವಾಗ ವೆರಿಫಿಕೇಷನ್ ಸ್ಲಿಪ್ಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ಅನ್ನೋದನ್ನು ಕೂಡ ವಿಲ್ ಬಿ ನೋಟಿಫೈಡ್ ಅಂತ ಹಾಕಿದ್ದಾರೆ. ಈಗ ನಾನು ಹೇಳ್ತಾ ಇರೋದು ಬಹಳ ಕ್ಲಿಯರ್ ಕಟ್ಟಾಗಿ, ನೀವು ಮೊನ್ನೆ ಒಂದು KE ಅವರು ನೋಟಿಫಿಕೇಷನನ್ನು ಕೊಟ್ಟಿದ್ದರು 9 ಮತ್ತು 9ರಿಂದ 11ನೇ ತಾರೀಕಿನವರೆಗೆ ಇನ್ಕ್ಲೂಡಿಂಗ್ ನೀಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಮೆಡಿಕಲ್, ಡೆಂಟಲ್, ಆಯುಷ್ ಎಲ್ಲ ಕಾಲೇಜಸ್ಗಳ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀನಿ ಅಂಥೇಳಿ. ಬಟ್ ನನಗೆ ಯಾಕೋ ಇದು ಆಗೋ ಹಾಗೆ ಕಾಣ್ತಾ ಇಲ್ಲ. ಆದರೂ ಕೂಡ ಈಗ ಯಾರು ಆಲ್ರೆಡಿ ರಿಜಿಸ್ಟರ್ ಮಾಡಿದ್ದಾರೆ ಅವರಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಬಿಡ್ಬೋದ ಹೊರತು ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಬಿಡುವಂಥ ಯಾಕಂದರೆ ಈಗ ಹೊಸದಾಗಿ ಅಪ್ಲಿಕೇಶನ್ ಹಾಕೋರು ಮಾಡೋದಕ್ಕೆ ಬರೋದೇ ಇಲ್ಲ. ಇದು ಸ್ವಲ್ಪ ಎಕ್ಸ್ಟೆಂಡ್ ಆಗ್ಬೋದು ಅಂತ ನನಗೆ ಅನ್ನಿಸ್ತದೆ. ಯಾಕಂತಂದರೆ ಇಲ್ಲಿರೋ ನೋಟಿಫಿಕೇಷನಲ್ಲೇ ನೋಡಿ 12ನೇ ತಾರೀಕಿಗೆ
ಮೆಡಿಕಲ್ ಎಕ್ಸಾಮಿನೇಷನ್ ಇದೆ, 11ಕ್ಕೆ ಎಕ್ಸಾಮ್ ಇದೆ, ಕನ್ನಡ ಎಕ್ಸಾಮ್ ಲ್ಯಾಂಗ್ವೇಜ್ ಟೆಸ್ಟ್ ಇದೆ. ಇವೆಲ್ಲ ಆದ ಮೇಲೆ ಐ ಥಿಂಕ್ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಪೋರ್ಟಲನ್ನು ಓಪನ್ ಮಾಡ್ತಾರೆ. ಯಾಕಂದರೆ ನಿನ್ನೆ ಬಂದಿರುವಂಥ ಸ್ಟೇಟ್ ಶೆಡ್ಯೂಲಲ್ಲೂ ಕೂಡ MCCಯ ಶೆಡ್ಯೂಲ್ ಆದಮೇಲೆ ಸ್ಟೇಟ್ ಶೆಡ್ಯೂಲ್ ಆಗಬೇಕು ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಆದ್ದರಿಂದ ನನಗೆ ಯಾಕೋ ಇಲ್ಲಿ ಕೊಟ್ಟಿರುವಂತಹ ಒಂದು ಡೇಟ್ಸ್ ಏನಿದೆ ಇದು ಎಕ್ಸಾಕ್ಟಾಗಿ ಫಾಲೋ ಆಗೋದು ಸ್ವಲ್ಪ ಡೌಟ್ ಅಂತ ಅನ್ನಿಸ್ತಾ ಇದೆ. 21ನೇ ತಾರೀಕು ನಿಮ್ಮ ರಿಸಲ್ಟ್ ಅನೌನ್ಸ್ ಆಗೋದು ಕೂಡ ನನಗೆ ಸ್ವಲ್ಪ ಡೌಟ್ ಅಂತಲೇ ಅನ್ನಿಸ್ತಾ ಇದೆ. ಸೊ ಸೆಕೆಂಡ್ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ 14ನೇ ತಾರೀಕು ಕೊಡೋದು ಕೂಡ ಸ್ವಲ್ಪ ಡೌಟೇ ಅಂತ ಅನ್ನಿಸ್ತಾ ಇದೆ. ಯಾಕಂತಂದರೆ ಇವತ್ತು ಕೊಟ್ಟಿರುವಂಥ ಬ್ರೋಷರ್ದಲ್ಲಿ 12ನೇ ತಾರೀಕಿಗೆ ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಇಟ್ಟಿದ್ದಾರೆ. ಯಾವ್ಯಾವ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ತಾರೆ ಅವರಿಗೆ. ಸೊ ಈ ಎಲ್ಲ ಕಾರಣದಿಂದ ಸ್ವಲ್ಪ ಲೇಟ್ ಆಗ್ತದೆ, ಅದಕ್ಕೆ ನೀವು ರೆಡಿಯಾಗಿರಿ. ಆ್ಯಂಡ್ ಗೊತ್ತಿರಲಿ, ಇವೆಲ್ಲವೂ ಕೂಡ ರಿಜಿಸ್ಟ್ರೇಷನ್ ಇರಲಿ, ವೆರಿಫಿಕೇಷನ್ ಇರಲಿ, ಇವೆಲ್ಲ ಕೂಡ ಹೊಸ ವಿದ್ಯಾರ್ಥಿಗಳಿಗಾಗಿ ಮಾತ್ರ. ಅಂದರೆ ನೀಟಲ್ಲಿ KE ವೆಬ್ಸೈಟಲ್ಲಿ ಇಲ್ಲೇನು ಸೆಕೆಂಡ್ ಲಿಂಕನ್ನು ಕಾಣಿಸ್ತಾ ಇದೆ ನಿಮಗೆ, ಈ ಸೆಕೆಂಡ್ ಲಿಂಕ್ ಎಲ್ಲರಿಗೂ ಅಲ್ಲ. ಎಲ್ಲರೂ ರಿಜಿಸ್ಟರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರ್ಯಾರು ಇದುವರೆಗೆ ರಿಜಿಸ್ಟರೇ ಮಾಡ್ಕೊಂಡಿಲ್ಲ KE ಅಂಡರ್ ಯಾವುದೇ ಅಪ್ಲಿಕೇಶನ್ ಫಾರ್ಮ್ ಫಿಲ್ಲೇ ಮಾಡಿಲ್ಲ ಅಂತ ಅನ್ನೋರು ಮಾತ್ರ ರಿಜಿಸ್ಟರ್ ಮಾಡ್ಕೊಳ್ಬೇಕೇ ಹೊರತು ಎಲ್ಲರೂ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದು ಅಲ್ಲ ಅನ್ನೋದು ಗೊತ್ತಿರಲಿ. ರೈಟ್? ಸೊ ವೆರಿ ಇಂಪಾರ್ಟೆಂಟ್. ಇಲ್ಲಿ ಇನ್ಫಾರ್ಮೇಷನ್ ಬ್ರೋಷರನ್ನು ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಅದನ್ನು ಡೀಟೇಲ್ ಆಗಿ ನಿಮಗೆ ತಿಳಿಸಿ ಒಂದು ವಿಡಿಯೋವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಒಂದು ನೋಟಿಫಿಕೇಷನ್, ಈಗಿನ ಒಂದು ಅಪ್ಡೇಟ್. ಸೊ ನಿಮಗೆ ಇನ್ನೊಂದು ಸಾರಿ ಹೇಳ್ತೀನಿ, UGCET 2024ಗೆ ಸಂಬಂಧಪಟ್ಟ ಹಾಗೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಇನ್ನೂ ಅನೌನ್ಸ್ ಆಗಿಲ್ಲ. ಎರಡನೇದಾಗಿ ನೀಟಲ್ಲಿ ಹೊಸದಾಗಿ ಹಾಕುವಂಥ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮೂರನೇದಾಗಿ ಇನ್ಫಾರ್ಮೇಷನ್ ಬ್ರೋಷರ್ ರಿಲೀಸ್ ಮಾಡಿದ್ದಾರೆ. ಅದರಲ್ಲಿ ಕೊಟ್ಟಿರುವಂತಹ ನೋಟಿಫಿಕೇಷನ್ ಶೆಡ್ಯೂಲ್ ಯಾವ ರೀತಿ ಇದೆ ಅಂತಂದರೆ ಅಪ್ ಟು 12th ಮೆಡಿಕಲ್ ಟೆಸ್ಟ್ ಫಾರ್ ದ ಫಿಸಿಕಲಿ ಡಿಸೇಬಲ್ಡ್ ಕ್ಯಾಂಡಿಡೇಟ್ವರೆಗೆ ಇದೆ ಹೊಸ ಅಭ್ಯರ್ಥಿಗಳಿಗೆ. ಸೊ ಅದಾದ ಮೇಲೆ ಆಪ್ಷನ್ ಎಂಟ್ರಿ ಆಗಬೇಕು, ಮಾಕ್ ಅಲಾಟ್ಮೆಂಟ್ ಆಗಬೇಕು, ಅದಾದ ಮೇಲೆ ರಿಯಲ್ ಅಲಾಟ್ಮೆಂಟ್ ರಿಲೀಸ್ ಆಗಬೇಕು. ಸೊ ಇದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್. ಈ ಒಂದು ಟೋಟಲ್ ಇವೆಲ್ಲ ಕೆಲವೊಂದಷ್ಟು ಹೊಸ ರೂಲ್ಸ್ಗಳಿವೆ, ಅವೆಲ್ಲ ರೂಲ್ಸ್ಗಳ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.